ಶಾಲಿನಿ ಅಕ್ಕ ಎಂತ ಹೇಳಿದ್ಬವ್ಯ ನಿನ್ನ ಹತ್ರ? ಬೆಳ್ಳಿ ಸುದ್ದಿ ಅಂತದಾರು ಹೇಳಿದ್ರೆ ನಾಲ ಇದು ಮಾಡೋದಕ್ಕೆ ಮತ್ತೆ ಹೇಳದೇ ಇರ್ತಾರನೆ ಯಾರಾಗಲಿ. ನನಗೆ ಮಗಳಾಗೆ ಹೌದು ತಪ್ಪು ಅನಿಸ್ತದೆ, ಇನ್ನವ್ರಿಗೆ ಸೊಸೆ ಆದಳಿಗೆ ಅನ್ಸಲ್ಲನ? ಇಲ್ಲ ಇಲ್ಲ ಲಕ್ಷ್ಮಕ್ಕ, ಆ ಥರ ಏನು ದೂರಲ್ಲ. ಹಿಂಗೆ ಅವರ ಬೆಳ್ಳಿ ಚರಣ ಎಲ್ಲ ಅವತ್ತು ಬೆಂಗಳೂರಿಗೆ ಹೊರಟ ಮೇಲೆ ಅಲ್ಲೇ ಹೊರಗಡೆ ನಿಂತಿದ್ರು ಪಾಪ. ನಾನೇ ಹೋಗಿ ಮಾತಾಡ್ಸಿದ್ನೆ. ಅಂತಿದ್ರಿ ಶಾಲಿನಿ ಅಕ್ಕ ಸುಮ್ಮನೆ ನಿಂತಿರಲ್ಲ ಅಲ್ಲಿ ಹೊರಗಡೆ, ಅವ್ರ ಬೇಲಿ ಹತ್ರ ನಿಂತಿರಲ್ಲ ಅಂದೆ. ಇಲ್ಲ ಕಣೆ ಬೇಜಾರು, ಹುಡುಗರು ಹೊರಟುವಲ್ಲ ಬೇಜಾರು ಅಂತ ಅಂದ್ರೆ. ಹಂಗಾರೆ ಬನ್ನಿ ಬನ್ನಿ ಅಂತ ಕರೆದೆ. ಆವತ್ತೆ ಕಿಟ್ಟ ಅಮ್ಮನೂ ಎಲ್ಲ ಅಲ್ಲಿ ಮಂಜುಳಕ್ಕರ ಮನೆಗೆ ಹೋಗಿದ್ದ. ನಮ್ಮ ಮನೇನು ಒಂಥರ ಗಾಳ ಅನಿಸ್ತಿತ್ತು, ಹುಡುಗರು ಬಂದಿದ್ವು, ಕಿಟ್ಟನೂ ಇಲ್ಲ ಅಮ್ಮನೂ ಇಲ್ಲ, ಬೇಜಾರು ಅನಿಸ್ತಿತ್ತ. ಇವರು ಎತ್ಲಾಗ ಹೋಗಿದ್ರು ಪೇಟೆ ಬದಿ. ಹಾಗಾಗಿ ಬನ್ನಿ ಅಂತ ಕರೆದ್ನ. ಬಂದ ಹಿಂಗೆ ಮಾತಾಡ್ತಾ ಅದೇ ಹೇಳಿದ್ರು, ಎಲ್ಗನಾಗಿರ್ತದ ಕಣೆ ಅಂತ ಆತ ಏನೋ ನೋಡು. ನಾನು ಬೆಂಗಳೂರಿಗೆ ಬರಲ್ಲ ಅಂದರು ಒತ್ತಾಯ ಮಾಡಿ ಕರ್ಕೋತು ಬೆಂಗಳೂರಿಗೆ. ಅಷ್ಟು ಅಲ್ಲೂ ಎಲ್ಲ ಗನಾಗಿ ನೋಡ್ಕೋತು. ಬೇಡ ಅಂದರು. ಸೀರೆ ಕೊಟ್ಟು ಕಳಿಸ್ತು ಅಂತ ಅವತ್ತೆಲ್ಲ ತೋರಿಸಿದ್ರು. ಸೀರೆ ಕೊಟ್ಟು ಕಳಿಸ್ತು. ಎಷ್ಟು ಎಲ್ಲ ಖುಷಿಯಿಂದ ಎಲ್ಲ ಗನಾಗಿ ಮಾಡ್ತದೆ. ಎಂತ ಆತು ಅಂತಾನೆ ಗೊತ್ತಿಲ್ಲ ನೋಡು ಮರೆತಿ. ಬೇಜಾರಾಗ್ತದೆ ಒಂಥರ ಸಿಡ ಅಂತ ಎಂತ ಆತದಿ ಮಗುಗೆ ಅಂತಾನೆ ಅರ್ಥ ಆಗಲ್ಲ ಕಣೆ ಅಂತ ಅಂದ್ರ. ನಾನಂದೆ ಹೋಗ್ಲಿ ಬಿಡಿ ಸರಿ ಆಗ್ತದೆ ಅಂತ ಹಾಗೆ ಎಲ್ಲ ಸಮಾಧಾನ ಮಾಡಿದ್ದೆ. ಅದೇ ಇದಕ್ಕೆ ಹಂಗಂದಿದೆ ಏನೋ. ಹೌದಾ? ಪಾಪ ಕಣೆ, ಮೊದಲಿನಂಗಿಲ್ಲ ಶಾಲಿನಿ ಅಕ್ಕ, ಬದಲಾಗ್ಯಾರ. ಬೆಳ್ಳಿಗೂ ಬುದ್ಧಿ ಹೇಳ್ಬೇಕು ನಾನು, ತಾಯಿಯಾಗೆ ಬುದ್ಧಿ ಹೇಳಲ್ಲ ಅಂದರೆ ಅದೇ ತಪ್ಪಾಗ್ತದೆ. ಹ್ಞೂ ಲಕ್ಷ್ಮಕ್ಕ, ಎಂತ ಗೊತ್ತಂದ್ರೆ ಈಗ ನಮ್ಮ ಕಾಲದಲ್ಲೆಲ್ಲಾರೆ ನಮ್ಗಷ್ಟು ತಿಳುವಳಿಕೆ ಇರಲ್ಲ. ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದು, ಎಂತ ಒಬ್ರ ಹತ್ರ ಹೆಂಗೆ ಮಾತಾಡ್ಬೇಕು ಏನು ಎಂತ ಗೊತ್ತಾಗ್ತಿರ್ಲ. ಅಮ್ಮವರೆಲ್ಲ ಹೇಳೋರು ಹಿಂಗಿರಿ ಹಂಗೆ ಮಾಡಿ ಅಂತ. ನಾವು ಹಂಗೆ ಇದ್ವಿ. ಒಂದು ಇದ್ರ ತನಕ ಟೈಮ್ ತನಕ ಕೇಳಿದ್ವಿ. ಆಮೇಲೆ ಈಗಲೇ ನಾವು ಕೇಳಲ್ಲ ಬಿಡಿ. ಈಗಿನ ಹುಡುಗರಿಗೆ ಹಂಗಲ್ಲ ಕಣ್ರಿ ಲಕ್ಷ್ಮಕ್ಕ, ಅವಕ್ಕೆಲ್ಲ ಗೊತ್ತಿರ್ತದೆ. ನಮಗೆ ತಿಳುವಳಿಕೆ ಹೇಳ್ತಾವಲ್ಲ ಹಾಗಾಗಿ ನೀವು ಎಂತ ಹೇಳಕ್ಕೆ ಹೋಗಬೇಡಿ. ಅದಕ್ಕೆ ಗೊತ್ತಿರ್ತದೆ ಎಲ್ಲಿ ಯಾವ ತಪ್ಪು ಸರಿ ಅನ್ನೋದು ಗೊತ್ತಿರ್ತದೆ. ಸುಮ್ಮನಿರಿ ನೀವು, ಅವ್ರವ್ರಿಗೆ ಗೊತ್ತಿರ್ತದೆ ಮಾಡ್ಕೊ ಹೋಗ್ತಾರೆ. ಹೌದೇ, ನಾನು ಹಾಗೆ ನಿಶ್ಚಯ ಮಾಡೀನಿ. ಅಶ್ವಿನಿದು ಎಂತ ಆಯ್ತು ಅಂತ ಕೇಳ್ಬೇಕು ಅನ್ಕೊಂಡೆ ನೋಡು, ಕೇಳೋಕ್ಕೆ ಆಗಲ್ಲ. ಆಮೇಲೆ ಸಿಗ್ಲೂ ಇಲ್ಲ. ಎಂತ ಆಗದ ಅಶ್ವಿನಿ ಮನೇಲಿ ಅದೇ ಪದ್ಮನಕ್ಕನು ಕುಡಿಯೋದೆಲ್ಲ ಈಗ ಬಿಟ್ಟಾರಂತೆ. ಮೊನ್ನೆ ಹಬ್ಬದ ಕರಿಗೆ ತವ್ರ ಮನೆಗೆ ಕರ್ಕೊ ಹೋಗಿದ್ರಂತೆ, ಎಲ್ಲ ಕಾರಲ್ಲೆಲ್ಲ ಹೋಗಿದ್ರಂತೆ. ಈ ಸ್ಟೇಟಸ್ ಹಾಕಿತ್ತ ಅಜ್ಜಿ ಮನೆ ಅಂತ. ಆಮೇಲೆ ನಾ ಕೇಳಿದೆ ಊರಿಗೆ ಹೋಗ್ಯಾನೆ ಅಂದೆ. ಅವಾಗ ಫೋನ್ ಮಾಡ್ತು, ಹ್ಞೂ ಬೇಕಾ ಊರಿಗೆ ಹೋಗಿವಿ, ಅಮ್ಮ ಮತ್ತು ಹಿಂಗೆ ಕುಡಿಯೋದು ಬಿಡಿಸಿದ್ವಾ, ಅದು ಒಂಥರ ಮಾಡ್ತಿತ್ತು, ಹಾಗಾಗಿ ಇಲ್ಲಿ ಕರ್ಕೊ ಬಂದೀವಿ, ಇಲ್ಲಿ ಅತ್ತೆ ಮಾವನ ಜೊತೆ ಎಲ್ಲ ಮಾತಾಡ್ಕೊಂಡು ಖುಷಿಯಾಗದೆ ಅಂತ. ಆಮೇಲೆ ಸಿಗ್ಲ ಅದು ಹೋಗ್ಬೇಕು ನಾಳೆ ನಾಡ್ದಿನಂಗೆ ಅನ್ನೋದ. ಹೋದ್ರೆ ಬರ್ತೀರಣ್ಣ? ಹ್ಞೂನೆ, ನೀವು ಹೋಗೋದಾರು ಹೇಳಿ ಕಳ್ಸೋ, ಬರ್ತೀನಿ. ವಿಶಾಲಕ್ಷಕ್ಕ ಅಲ್ಲೇ ಅದಾರಲ್ಲ ಜೈಲಲ್ಲೇ ಇರ್ಬೇಕು. ಆ ಹೆಂಗಸು ಮತ್ತು ಆ ಕಂಬ್ಲಕಾಯ ಇಬ್ಬರು ಇರ್ಬೇಕು. ಒಂದು ತಿಂಗಳಾದ್ರೂ ಬರಬಾರ್ದು. ಹ್ಞೂ, ಅದ್ರ ಗಂಡ ಏನೋ ನಮ್ಮ ಮನೇಲಿ ಇವ್ರ ಹತ್ರ ಏನೋ ಅವತ್ತು ಪ್ಯಾಟೆಲ್ ಸಿಕ್ತಾಗ ಏನು ಕಣ್ಣೀರು ಹಾಕ್ತಿದ್ನಂತೆ. ತಪ್ಪಾತು, ಏನಾರು ಮಾಡಿ ಒಂದು ಬೇಲ್ ಕೊಡಿಸಿ, ಹುಡುಗರ ಮಕ್ಕನಾರು ನೋಡೋದು ಬೇಲ್ ಕೊಡಿಸಿ ಅಂತ. ಆ ಹುಡುಗರು ನೋಡಿದ್ರೆ ಬೇಜಾರಾಗ್ತದೆ ಕಣೆ. ಅವ್ರು ನಮ್ಮ ಮನೆಗೆ ಚರಣ ಬಂದಾಗ ಅಲ್ಲಿ ಹಬ್ಬಕ್ಕೆ ಬಂದಿದ್ರ ಬೆಳ್ಳಿ ಚರಣ, ಬೆಳ್ಳಿನೇ ಹೇಳಿ ಚರಣನ ಕೈಯಲ್ಲಿ ಹೋಳಿಗೆ ಗಿಳಿಗೆ ಎಲ್ಲ ಕೊಡಿಸ್ತು. ಚರಣನ ಕೊಟ್ಟ. ಏನು ಬೊಬ್ಬೆ ಹಾಕ್ತಾವ ಕಣೆ, ಬೇಜಾರಾಗ್ತದೆ. ಮೊನ್ನೆ ಇತ್ತು ಅಪ್ಪ ಅಲ್ಲ ಆಟ್ಕೋತಿದ್ವು. ಎಂಥದ್ರ ಅಡುಗೆ ಅಂತಂದ್ರೆ ಅಮ್ಮ ಎಂಥದ್ದು ಅಲ್ಥ ಅಮ್ಮ ಅಂತೀನಿ ನೋಡಿ, ಅಪ್ಪ ಎಂಥದ್ದಾರು ಮಾಡ್ಯಾರನ್ನು ಕೇಳಿದೆ. ಇಲ್ಲ ಸಾರು ತಂದಿದ್ರು, ಅನ್ನ ನಾನೇ ಮಾಡಿದೆ ಅಂತ ಅಂದ ದೊಡ್ಡ ಹುಡುಗ. ನಾನು ತಿಂಡಿ ಕೊಟ್ಟೆ. ನಮ್ಮ ಮನೇಲಿ ಅತ್ತೆ ಮೇನ್ ಕೂಗ್ ಹಾಕ್ತಿದ್ರು, ನಿಂಗೆ ಇಷ್ಟ ಆದ್ರೂ ಬುದ್ಧಿ ಬರಲ್ಲ, ಅವಕ್ಕೆ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕಂತ. ಆ ಹುಡುಗರು ಏನು ಮಾಡೇವೆ? ಹೌದು ಮರ್ರೆ, ನನಗೂ ಪಾಪ ಅನಿಸ್ತದೆ. ಅಲ್ಲ ಅವು ಯಾವ ಥರ ಜಾತಿವಂತ ವಿಶಾಲಾಕ್ಷಕ್ಕಂತ ಹಿಂಗೆ ಅಕ್ಕ ಜೈಲಿಗೆ ಕರ್ಕೊ ಹೋಗ್ಯಾರ ಅಂತ ತಂದು ಹುಡುಗರ್ನ ಇಲ್ಲಿ ಬಿಟ್ಟು ಹೋಗ್ಯದಲ್ಲ, ಯಾವ ಥರ ಹೆಂಗಸಿರ್ಬೋದ ಅಂತ. ಹೌದು ಮಾತ್ರ. ಅಲ್ಲ ನಾನು ತಲೆ ಕಲ್ಲು ಬೀಳಕ್ಕೆ ನಿಮ್ಮನ್ನು ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀನಲ್ಲ. ಕೂತ್ಕೊಳ್ರಿ ಲಕ್ಷ್ಮಕ್ಕ, ಒಳಗೆ ಬನ್ನಿ.
ಒಳಗ್ ಬರೋದಿಲ್ಲ ಮರತಿ, ಹೋತೀನಿ ಮನೆ ಬದಿ. ಎಂತ ಒಳಗ್ ಬರೋದಿಲ್ಲ? ಹಬ್ಬದ ಬೆಳಿಗ್ಗೆ ಬಂದಿರಾ, ಒಂದು ಬೇವು ಬೆಲ್ಲನಾರು ಕೊಡ್ತೀನಿ ಬನ್ನಿ. ಹ್ಞೂ ಮರತಿ, ಕೊಡು ಬೇವು ಬೆಲ್ಲ ಒಂಚೂರು ಹಾಕ್ಕೊಡು, ಮನೆಯಲ್ಲೂ ತಿಂದು ಸಾಕಾಗ್ಯದೆ. ನಾನು ಈ ಸಲ ಮನೆ ಮಾಡಿದ್ದೆ, ಈ ಕಿಟ್ಟಿಲ್ಲಲ್ಲ ಹಂಗಾಗಿ ಉಳ್ದದಿಲ್ಲ ಅಂದ್ರೆ ಹೆಂಗಾರು ಮಾಡಿ ಹುಡುಕ್ತಾಗಿತ್ತಿದ್ದ. ಬನ್ನಿ. ಹೂನೇ ಮರತಿ.